ರಾಣಿ ಏನು ಇಷ್ಟು ಅವಸರ ಅವಸರ ಹೊಂಟಿದಿ? ಅಲ್ಲ ನಾಷ್ಟ ಮಾಡಲಿಲ್ಲ, ಚಾ ಕುಡಿಲಿಲ್ಲ, ಏನಿಲ್ಲ, ಹಂಗ ಹೊಂಟಿಯಲ್ಲ ತಂಗಿ. ಯಾಕೆ ಬಾಯಿಲಿ? ತಂಗ್ಯವ ನಾಷ್ಟ ಮಾಡಿಲ್ಲ. ತಂಗ್ಯವ ಯಾಕವ ನಾಷ್ಟ ಮಾಡಿಲ್ಲ? ಏನಿಲ್ಲ, ನೀ ಹಂಗೆ ಹೊರಗೆ ಹೋಗ್ಬೇಡವ. ನೀ ನಾಷ್ಟ ಮಾಡು, ಏನೋ ಹೊರತುಂಬವ ತುಂಬಿಸ್ಕೊಂಡು ಹೋಗ್ಬೇಕು. ಹಂಗ ಖಾಲಿ ಹೊಟ್ಟೆಲಿ ಹೋಗ್ಬೇಡವ. ನನ್ನ ಸಮಾಧಾನ ಇರಂಗಿಲ್ಲ ನೀ ಹಂಗೆಲ್ಲ ಅಡ್ಡಾಡೋದು. ಬಾ ಊಟ ಮಾಡ್ಬಾ. ಅಯ್ಯೋ ಅತ್ತಿಗೆಮ್ಮ, ಅಣ್ಣ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ. ನಿನ್ನೆ ಒಂಚೂರು ಏನೋ ಕೆಲಸ ಮಾಡಿ ಬಂದಿದ್ದೆ, ಅದು ಇವತ್ತೊಂಚೂರು ಹಂಗ ಬಾಕಿ ಐತಿ. ಸ್ವಲ್ಪ ನಾವು ಸ್ವಲ್ಪ 4 ಮಂದಿ ಕೊಟ್ಟಾಗಲ್ಲ ಒಂಚೂರು ಮೀಟಿಂಗ್ ಐತಿ, ಸ್ವಲ್ಪ ಮಾತಾಡೋದವು, ಸ್ವಲ್ಪ ನಾವು ಸ್ವಲ್ಪ ಕೆಲಸ ಅದಾವು. ಸ್ವಲ್ಪ ಅದು ಮುಗಿಸ್ಕೊಂಡು ಬಂದು ಆರಾಮ್ ಖುಷಿ ಆಗತ್ತೆ. ಅವಾಗ ನನಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಹೇಳೋಕಲ್ಲ ಬಿಡು. ನಿಮ್ಗೆ ಹೇಳಿದ್ರೆ ಮತ್ತೆ ಅದು ಬೇರೆ ತಿಳ್ಕೊತೀರಿ, ಬೇಡ. ಅಲ್ಲವಾ ಅಂಥದ್ದೇನಾರ ಜರೂರತ್ತು ಇದೆ ಇದ್ರೆ ನಾನು ಬರ್ತೀನಿ ನಡಿ, ಇಬ್ರು ಮಾಡ್ಕೊಂಬರೋಣಂತೆ. ಒಬ್ಬೇಕೆ ಊಟ ಮಾಡ್ಲಾರ್ದಂಗೆ ಅವಸರ ಅವಸರ ಹೋಗೋದೇನು? ತಡಿ ನಾಷ್ಟ ಹಾಕೊಂಬೋ ಪ್ರೇಮಿ, ಇಲ್ಲೇ ತಿಂತಾಳ, ನಾನು ಹೋಗ್ಬಿಡ್ತೀನಿ. ತಡಿ ತಂಗಿ ಒಂದು ಕೊಟ್ಟಾಗ ತಡಿ ಅಷ್ಟು ಮಾಡ್ತೀನಿ ತಡ್ರಿ. ಅತ್ತಿಗೆಮ್ಮ ನಾ ಹೇಳೋದು ಕೇಳ್ರಿ, ಇಬ್ರು ಬೇಡ, ಯಾರು ಬೇಡ. ನನ್ನ ನಾಷ್ಟನ ಬಂದ್ ಮಾಡ್ತೀನಿ, ಸ್ವಲ್ಪ ಹಿಂಗ್ ಬಂದ್ಬಿಡ್ತೀನಿ ಅಷ್ಟೇ. 7 ನಿಮಿಷ ಅಲ್ಲವಾ? 7 ನಿಮಿಷ ಆಗೋಲ್ತಕ್ಕ ನಾನು ತಿನ್ನಿಸ್ತೀನಿ. ತಡಿ ಒಂಚೂರು ನಿಂತ್ಕೊಂಡ್ಬಿಡಿ, ಇಲ್ಲೇ ತಗೊಂಬಂದು ತಿನ್ನಿಸ್ಬಿಡ್ತೀನಿ. ಬೇಡ ಬೇಡ ಅತ್ತಿಗೆಮ್ಮ, ಬಂದು ಮಾತಾಡ್ತೀನಿ. ನಂಗೆ ಮಾತಾಡೋಷ್ಟು ಟೈಮ್ ಇಲ್ಲ. ಬರ್ತೀನಿ. ರಾಣಿ ಏನು ಹುಡುಗಿ, ಎದಕ್ಕೆ ಇವತ್ತಿಷ್ಟು ಅವಸರ ಮಾಡತ್ತಿದ್ದೆ? ಆಕಿ ಇಷ್ಟು ಅವಸರ ಮಾಡತ್ತಾಳಂದ್ರ ಏನೇ ಇರ್ಬೇಕು. ಬಂದು ಹೇಳ್ತೀನಿ ಅಂದಳಲ್ಲ, ಆಯ್ತು ಬಿಡು. ಮೀನಾ ಏನಂತ ಫೋನ್ಯಾಗ? ಅಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮಗ ಏನಾಗೈತಿ? ಅಲ್ಲ ನೀನ್ ಯಾಕೆ ಹಿಂಗಾಳಕತ್ತಿ? ಏನ್ ಹೇಳವಲ್ಲ ಅವಾಗಿಂದ ಹಿಂಗಾಳಕತ್ತಿ? ಏನಾತು? ಅದೇನ ಮ್ಯಾನೇಜರ್ ನಮ್ದೆಲ್ಲ ಆಸ್ತಿ ಪಾಸ್ತಿ ಎಲ್ಲ ತನ್ನ ಹೆಸರು ಮಾಡ್ಕೊಂಡು ಓಡಾಡ್ಬಿಟ್ಟಾರಂತೆ. ಆಸ್ತಿ ಇಲ್ಲ ಅಂತ ಏನಿಲ್ಲ ಅಂತ. ಆಮೇಲೆ ಮೊನ್ನೆ ಅನ್ನೋ ಒಬ್ಬರು ಸ್ವಲ್ಪ ಯಾವುದೋ ಕಂಪ್ನಿಗೆ ಸಾಲ ಮಾಡಿದ್ರು, ಸ್ವಲ್ಪ ಅದು ಸಾಲ ಎಲ್ಲ ಒಬ್ಬರ ತಲೆ ಮೇಲೆ ಅಂತ ಎಲ್ಲ ಮನಿ ಎಲ್ಲ ಜಪ್ತಿ ಮಾಡ್ಕೊಂಡಾರಂತೆ. ಆಸ್ತಿ ಸತ್ಯಕ್ಕೂ ಇಲ್ಲ ಅಂತ. ಇನ್ನು ಒಬ್ಬ ನಮ್ಮವ್ವ ಬೀದಿ ಬಿದ್ದಾರೆ. ಏನ್ ಮಾಡ್ರಿ ನಾನು, ಏನ್ ಮಾಡ್ರಿ? ಮೀನಾ ಏನ್ ಹೇಳಕತ್ತಿ ನೀನು? ಅಲ್ಲ ಏನೋ ಇದು ಏನಾಗ್ತದ? ಹಿಂಗೆ ಕತೆ ಒಮ್ಮಿದ ಮಕ್ಳಿಗೆ. ಅಲ್ಲ ನೀನು ಅಲ್ಲ ಮ್ಯಾನೇಜರ್ ನಿಮ್ಮ ಆಸ್ತಿ ಹಿಂಗೆ ತಗೊಂಡೋದ? ಅದಂಗೆ ಸಾಧ್ಯ? ಅಲ್ಲ ಏನ್ ಹೇಳಕತ್ತಿ ನೀನು? ಹೌದ್ರಿ, ಅವರ ಪಟಾಣಿ ಅಂತ ಸೈ ಮಾಡಿಸ್ಕೊಂಡು ಎಲ್ಲ ಸ್ವಂತಕ್ಕೆ ತನ್ನ ದಾನವಾಗಿ ನಾನು ಸ್ವೀಕಾರ ಮಾಡಿದ್ನಿ. ಅವ್ರು ದಾನವಾಗಿ ಆಸ್ತಿ ಕೊಟ್ಟರಂತ ಬರಿಸ್ಕೊಂಡ್ಬಿಟ್ಟಾನಂತ್ರಿ. ಏನ್ ಮಾಡ್ಲಿರಿ, ಎಲ್ಲ ಆಸ್ತಿ ಇವತ್ತಂತ ಸಾಲನ ಐತಂತ ತಲೆ ಮೇಲೆ ಒಪ್ಪನ್ ತಲೆ ಮೇಲೆ ಹೊಸರಂತ ಸಾಲಕ್ಕೆ ಮನೆ ಸಾಮಾನು ಎಲ್ಲ ಜಪ್ತಿ ಮಾಡಿ ಹೊರ ಹಾಕ್ಯಾರಂತ. ಈಗ ಅವರು ದಿಕ್ಕಾತಿಲ್ದಂಗ ಆತೈತ್ರಿ, ದಿಕ್ಕು ದಸ ಇಲ್ದಂಗ ಅವ್ರದಾರ್ರಿ. ಇವ ನನ್ನ ನೋಡಕ್ಕಾಗಲ್ಲ ರೀ, ಇವ ಕರ್ಕೊಂಬರಂಬರ್ರಿ ಒಪ್ಪ ನಮ್ಮ ಅವನ್ನ. ಬರ್ರಿ ಮಗಳು ಹೋಗಂಬರ್ರಿ. ನಡಿ ಹೋಗ, ನಡಿ ಮೊದಲು ಕರ್ಕೊಂಬರ. ನಡಿ ಪಾಪ ಮೀನಾ, ಮೊದಲು ಅವ್ರಿಗೆ ಫೋನ್ ಹಚ್ಚುವ. ಇಲ್ಲ ಬರಕತ್ತೀವಿ, ಅಲ್ಲೇ ಇರ್ರಿ, ಬರ್ತೀವಿ ಅಂತಂದು ಹೇಳ್ಬಿಡು. ತಗೋಲ್ಲ ಕಾರ್ ತಗೋಲ್ಲ, ಮೊದಲು ನಡಿ ಕರ್ಕೊಂಡು ನಡಿ. ಬಾ ಕಾರ್ ಕಿಲಿ ತಗೋ. ಅಲ್ಬೇಡ ಕರ್ಕೊಂಬರ, ಸುಮ್ಮನೆ ಇಲ್ಲೇ ಕರ್ಕೊಂಬರೋಣ. ಅಲ್ಬೇಡ ಸುಮ್ಮನೆ. ಈಗ ನಿನಗೆ ನೋವು ಗೊತ್ತಾಗತೈತೆ. ಅಪ್ಪ ಒಂದು ಹೊರ ಹಾಕಿದ್ದಕ್ಕೆ ನಿನಗೆ ನೋವು ಅನ್ಸಾತೈತಿ. ಅಣ್ಣ ಅತ್ತಿಗೆನ ಹೊರ ಹಾಕಿದ್ದಲ್ಲ, ಅದ ನಿಮ್ಮ ಅವನ ಮಾತು ಕೇಳ್ಕೊಂಡು ಈಗ ಐತಡಿ ಇನ್ನ ನಿನಗೆ. ಮೇಡಮ್ ಸರ್, ಯಾರು ಬೇಕಿತ್ತು ನಿಮಗೆ? ಸರ್ ಇಲ್ಲಿ ಮೀನಾ ಅಂದ್ರೆ ಯಾರು? ನಾನಾ ರೀ ಸರ್. ಯಾಕ್ರಿ, ಏನಾತ್ರಿ? ಮೇಡಮ್ ನಿಮ್ಮ ಅಪ್ಪರದು ಭಾಳ ಸಾಲ ಆಗಿದ್ದಕ್ಕೆ ಈ ಮನೆಯೆಲ್ಲ ಅವರು ರೊಕ್ಕದಾಗ ಇದೆಲ್ಲ ಮನೆಯೆಲ್ಲ ತೊಗೊಂಡಿರಂತ ನೀವು. ಈಗ ಇದೆಲ್ಲ ಸಾಲಕ್ಕೆ ಜಮಾ ಮಾಡ್ಕೊಳ್ಳೋ ಸಲುವಾಗಿ ಈ ಬ್ಯಾಂಕ್ನವರು ಇದನ್ನು ಸತ್ಯಕ್ಕೆ ಹರಾಜು ಹಾಕಕ್ಕೆ ಮನೆ ಇದನ್ನು ಮಾಡಕತ್ತಾರೆ. ನೀವು ಈ ಸದ್ಯ ನೀನು ಪಡಿಕೆಲಿ ಈ ಮನೆ ಖಾಲಿ ಮಾಡ್ಬೇಕ್ರಿ. ಇಲ್ಲಿರೋ ಯಾವ ವಸ್ತುಗಳು ಏನೂ ಮುಟ್ಟಂಗಿಲ್ಲ. ಹಂಗೆ ಹುಟ್ಟು ಬಿಟ್ಟ ಮೇಲೆ ಹೊರಗೆ ಹೋಗ್ಬೇಕು. ದಯವಿಟ್ಟು ಆದಷ್ಟು ನಮ್ಗೆ ಕೋಆಪ್ರೇಟ್ ಮಾಡಿರಿ. ಜಲ್ದಿ ನೀವು ಹೊರಗೆ ಹೋಗ್ರಿ. ನಾವು ಸ್ವಲ್ಪ ಇದನ್ನ ಕಿಲಿ ಹಾಕಿ ಸೀಲ್ ಹಾಕ್ತೀವಿ ನಾವು. ನೋಡ್ರಿ, ಕೊಡೋದಿಲ್ಲ ಅನ್ನಕ ಅವ್ರ ಬ್ಯಾಂಕಿನ ಖಾತೆ ಒಳಗಿಂದ ಈಗ ಇದು ನಿಮಗೆ ಸಂಬಂಧಪಟ್ಟದ್ದು. ಅಂದ್ರೆ ಮಗಳಿಗೆ ಕೊಟ್ಟರು ಅದು ನೀವು ಅವ್ರ ಮಗಳು ತಾನೆ. ಹಾಗಿದ್ರೆ ಮಕ್ಕಳು, ಸಂಬಂಧಿಕರು, ರಿಲೇಟಿವ್ಸು ಅವ್ರು ಸಂಬಂಧಪಟ್ಟದ್ದು ಯಾವ ಆಸ್ತಿ ಯಾರು ಹೆಸರು ಮಾಡಿರ್ತಾರ ಅವೆಲ್ಲ ಬ್ಯಾಂಕಿಗೆ, ಇನ್ಕಮ್ ಟ್ಯಾಕ್ಸಿಗೆ ಅವೆಲ್ಲ ಕೌಂಟ್ ಆಗ್ತಾವ್ರಿ. ಹಾಗಾಗಿ ಈಗ ನಿಮ್ಗೆ ಇದನ್ನೆಲ್ಲ ಕೊಟ್ಟರಲ್ಲ, ಅಳಿಯ ಅಂತನಾಗಿರ್ಬೋದು ಅಥವಾ ಮಗಳಿಗೆ ಅಂತನಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಅಂತ ಇವೆಲ್ಲ ನಿಮ್ಮ ಹೆಸರೇ. ಅದು ವರದಕ್ಷಿಣೆ ರೂಪದಾಗ ಮದುವೆ ಒಳಗೆ ಕೊಟ್ಟಿದ್ರೆ ಅನಿಸ್ತಿದ್ದಿಲ್ಲ. ಮನ್ಮನೆ ಈ ಸಾಲ ಆದ್ಮೇಲೆ ಮನ್ಮನೆ ಕೊಟ್ಟಾರ. ಹಾಗಾಗಿ ಇವೆಲ್ಲ ನಾವು ಬ್ಯಾಂಕ್ನ ಜಪ್ತಿ ಮಾಡಲೇಬೇಕು. ನಮ್ಮ ಸಾಲದ ಇದನ್ನ ನಾವು ಹರಾಜಿನಾಗ ತಗೊಳ್ಳೇಬೇಕು. ದಯವಿಟ್ಟು ಸರ್ ಸ್ವಲ್ಪ ನೀವು ನಿಮ್ಮ ಮಿಸ್ಸಸ್ಗೆ ಹೇಳಿ ದಯವಿಟ್ಟು ಸ್ವಲ್ಪ ಕರ್ಕೊಂಡು ಹೋಗ್ತೀರಾ. ಹಂಗ ಕಾರು ಬೀಗ ಎಲ್ಲ ಇಲ್ಲೇ ಇಟ್ಟು ಹೋಗ್ಬೇಕು, ಏನೂ ತೊಗೊಂಡು ಹೋಗಂಗಿಲ್ಲ. ಆಯ್ತು ಸರ್. ತಿಳಿಸಿ ಹೇಳ್ತೀನಿ ತೋರಿ ಸರ್. ಮೀನಾ ಬಾ, ನಿನಗೆ ನಾನು ಅವಾಗ ಹೇಳಿದ್ದಿಲ್ಲ, ನಮ್ಮದು ನಮ್ಮದೇ, ಇನ್ನೊಬ್ರದ್ದು. ಅದೇ ಯಾವುದಕ್ಕೂ ನಮ್ದಲ್ಲದಕ್ಕೆ ಆಸೆ ಪಟ್ಟ ಅದು ಯಾವತ್ತೂ ನಮ್ದಾಗಲ್ಲ. ನೋಡು, ಇವತ್ತು ಯಾವುದು ನಮ್ದಲ್ಲ, ಎಲ್ಲ ಗೊತ್ತಿಲ್ಲ. ಬಾ ಹೋಗಂಬ. ಏನಾಗದು, ನಮ್ದು ಹೆಂಗೂ ಹಳೆ ಮನೆ ಐತಲ್ಲ, ಬಾ ಅಲ್ಲಿಗೆ ಹೋಗಂಬ, ಅಷ್ಟ್ರಿಗೆ ಹೋಗಂಬ. ಇವ ನರ್ರಿ ಗೂಡನ್ ಕರ್ಕೋರಿ, ಎಲ್ಲ ಅಲ್ಲಿ ನಮ್ಮ ಹಳೆ ಮನೆಗೆ ಹೋಗೋಣ ನರ್ರಿ. ಏನ ದೊಡ್ಡ ಬಂಗ್ಲೆ ಹಿಡಿಬೇಕಾ?
ಕೈಯಾಗಿದ್ದ ಕೆಲಸ ಕಳ್ಕೊಂಡೆ ಬಿಕಾರಿ ಕತೆ ಬಂದು ಇಲ್ಲಿ ಕುಂತೀನಿ. ನಿಮ್ಮಪ್ಪ ಅವ್ರದ್ದು ಐತಂದು ಅದು ಹೋತು. ಈಗ ನಾನು ಮುಂದೆ ಜೀವನಕ್ಕೆ ಏನೋ ನನ್ನ ಮಕ್ಕಳು ಹೊಟ್ಟೆ ತುಂಬಿಸಕ್ಕೇನಂತ ನಾನು ಹಾಕತ್ತೀನಿ. ನಿನ್ನ ಬಂಗ್ಲೆ ಖರೀದಿ ಮಾಡ್ಬೇಕಾ? ನಿನ್ನ ಬಂಗ್ಲೆನ ನಿನ್ನ ಒಣ ದಿಮ್ಮಕ್ಕ ಒಣ ಯಾವ ಇದೆಲ್ಲ ನೋಡು. ಈಗ ನನಗೆ ಅನ್ಸತೈತಿ ಅಣ್ಣ ಅತ್ತಿಗೆ ನಾ ಹುಟ್ಟು ಬಟ್ಟೆ ಮೇಲೆ ಹೊರ ಹಾಕಿದ್ದಲ್ಲ ದೇವರ ನೋಡು ನಿನಗೆ ಇವತ್ತು ಹುಟ್ಟು ಬಟ್ಟೆ ಮ್ಯಾಗ ನಿನ್ನ ಮಕ್ಕಳನ್ನೆಲ್ಲರೂ ಹೊರ ಹಾಕೋ ಪರಿಸ್ಥಿತಿ ತಂದ. ಅವತ್ತ ಬೇಡ ಅಂದೆ. ನಮ್ಮ ಅವ್ನ ಮಾತು ಕಟ್ಕೊಂಡು ನೀನು ನಿನ್ನ ಮಾತು ಕಟ್ಕೊಂಡು ಹಾಕು ಇಬ್ರು ಒಬ್ರಿಗೊಬ್ರು ಇಷ್ಟು ತಲೆ ಉಪಯೋಗಿಸಿ ಅಣ್ಣ ಅತ್ತಿಗೆನ ಹೊರ ಹಾಕಿ ಏನ್ ಹಂಗ ನಿಮ್ಮ ಅವು ಬಂದು ನಿಂತ್ಬಿಟ್ಟಿಲ್ಲಿ ಅವ್ರನ್ನ ಹೊರ ಹಾಕ್ಸಿ ಓಸು ಮಂದಿ ಸೇರಿ ಅವ್ರಿಗೆ ಅಷ್ಟು ಅನ್ಯಾಯ ಮಾಡಿದ್ರಿ. ನನ್ನ ಬಾಯಿ ಕಟ್ಟಿ ಹಾಕಿದ್ರಿ. ನನ್ನ ಮಾತಾಡಕ್ ಬಲ್ಲಾರ್ದಂಗೆ ಮಾಡಿದ್ರಿ. ನೀವು ಹೇಳಿದ ತಾಳಕ್ ನನ್ನ ಕುಣಿಯಂಗ್ ಮಾಡಿದ್ರಿ. ನಿಮ್ಮ ಪಾಪದೊಳಗೆ ನನ್ನೂ ಪಾಲಾಗಂಗ್ ಮಾಡಿದ್ರಿ. ಇವತ್ತು ನೀವು ಅನ್ಭವಿಸೋದಲ್ಲ ನನ್ನೂ ಅನ್ಭವಿಸಂಗ್ ಮಾಡಿದ್ರಿ. ನಾನು ಅವತ್ತು ಗಟ್ಟಿ ನಿರ್ಧಾರ ಮಾಡಿ ಅವ್ರು ಬೇಡ ನನ್ನ ಅತ್ತಿಗೆ ಅಂತ ಇಟ್ಕೊಂಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಅನ್ಸುತ್ತೆ. ಆದ್ರೆ ಅವ್ರಿಗೆ ಇವತ್ತು ದೇವ್ರು ಸುಖ ಮಾಡೋಣ. ನನಗೂ ಎಲ್ಲ ಗೊತ್ತು ಮೀನಾ, ನೀನ್ ಏನೇನ್ ಮಾಡಿದಿ ಎಲ್ಲನೂ ಗೊತ್ತು. ಆಮೇಲೆ ಈ ನಮ್ಮಣ್ಣ ಅತ್ತಿಗೆ ಎಂತ ದೊಡ್ಡ ಸ್ಥಿತಿ ಒಳಗೆ ಅದಾರ ಅಂತಾನೂ ಗೊತ್ತು. ನೋಡಿ ನಾನೇನು ಸಂಕಟ ಪಟ್ಟಿಲ್ಲ ನಿಮ್ಮಂಗ. ನಾನು ಖುಷಿ ಪಟ್ಟೆ. ಎತ್ತಗರ ದೇವ್ರು ಒಂದ್ ಒಳ್ಳೆ ರೀತಿಯಲ್ಲಿ ನಮ್ಮ ಅಣ್ಣ ಅತ್ತಿಗೆ ಒಳ್ಳೇದು ಮಾಡಿದ್ನಲ್ಲ ದೇವ್ರು. ಆಯ್ತು ಇವ್ರಿಷ್ಟು ನೀಚನ ಮಾಡಿ ಹುಟ್ಟುಬಟ್ಟಿ ಮೇಲೆ ಮಕ್ಕಳು ಕನಿಕರ ಮಳಿ ಚಳಿ ಬರುತ್ತೆ ಅಂತ ಕಾಲು ಹಿಡ್ಕೊಂಡ್ರು ಅವ್ರಿಗೆ ನೀವು ಬಿಡ್ಲಿಲ್ಲ. ಅವ್ರನ್ನ ಮನಿ ಬಿಟ್ಟು ಒದ್ದು ಹೊರಗೆ ಹಾಕಿದ್ರಿ. ಮಕ್ಕಳು ಹೆಂಗಿರ್ಬೇಕಂತನೂ ವಿಚಾರ ಮಾಡಲಿಲ್ಲ. ಇವತ್ತು ದೇವ್ರು ನಿಮ್ಮನ್ನ ಅದ ಪರಿಸ್ಥಿತಿ ಒಳಗೆ ಒದ್ದು ಹೊರಗೆ ಹಾಕತ್ತಾನ. ವಿಚಾರ ಮಾಡು. ನಾವು ಒಂದು ಬಗೆದರೆ ದೈವ ಒಂದು ಬಗೆಯೋದಂತ. ನೀವು ಅವರಿಗೆ ದುಷ್ಟತನ ಮಾಡಿ ಕೆಟ್ಟದಾಗ್ಲಿ ಅವ್ರು ನರಕ ಅನ್ಬಸ್ಲಿ ನಿಮ್ಮನೆ ಬಂದು ಹಾಳಾಗ್ಲಿ ಹುಡ್ಕೊಂಡು ತಿನ್ಲಿ ನಿಮ್ಮನೇನು ಕೂಳವು ನೀವು ಉಟ್ಕೊಂಡು ಬಟ್ಟೆ ಉಟ್ಕೊಂಡು ಜೀವನ ಕಳ್ಳಿ ಅಂತ ನೀವು ಅನ್ಕೊಂಡ್ರಿ. ಆದ್ರೆ ದೇವ್ರ ಇಚ್ಛೆನೆ ಬೇರೆ ಇತ್ತು. ಅವರು ನೀನಲ್ಲ ನಿನ್ನ 10ರಷ್ಟು ಮೆರೆಯುವಂತ ಜೀವನ ದೇವ್ರು ಕೊಟ್ಟ. ನೋಡು ಕೊಡೋ ದೇವ್ರು ಬಡವಲ್ಲಂತ. ಅದನ್ನ ಅರ್ಥ ಮಾಡ್ಕೋ. ನೀನ್ ಏನ್ ಅಕ್ಕಿ ಕಾಟ ಕೊಟ್ಟು ಅತ್ತಿಗೆ ಮಗ ಎಷ್ಟೆಲ್ಲ ಮಾಡಿದಿ. ಆದ್ರೆ ಅನ್ಭವಿಸಿದ್ ಒಂದ್ ದಿವಸನೂ ನಿನಗೊಂದು ಕೆಟ್ಟದ್ದು ಬಯಸಲಿಲ್ಲ. ಆದ್ರೆ ಅಕ್ಕಿ ದೇವ್ರು ಎಷ್ಟು ಸುಖ ಕೊಟ್ಟ. ಇವತ್ತು ಮಕ್ಳು ಇಷ್ಟು ಕಷ್ಟ ಅನ್ಭವಿಸಿದ್ರು. ಹಾಕೊಳಕ್ ಚಪ್ಪಲಿ ಇರ್ತಿದ್ದಿಲ್ಲ, ಬರೀ ಕಲ್ಲಿ ಸಾಲಿಗೆ ಬರ್ತಿದ್ದು. ಒಂದ್ ದಿವಸನೂ ನನ್ನ ಮಕ್ಳಿಗೆ ನಿನ್ ತಂದ್ಕೊಡೋ ಹೊತ್ನಾಗ ಅವ್ರಿಗೂ ತಂದ್ಕೊಡಲಿಲ್ಲ. ನಾ ತಂದ್ಕೊಡಕ್ ಹೋದ್ರು ನೀನ್ ತಂದ್ಕೊಡಿಸ್ಕೊಡ್ಲೇ ಇಲ್ಲ. ಅವಾಗ ಜಗಳಾಡ್ ಬಿಡಿಸ್ತಿದ್ದಿ. ಇವತ್ತು ನಿನ್ ಮಕ್ಳಿಗಿಲ್ಲ. ಅವತ್ತು ದೇವ್ರು ನೋಡು ಹೆಂಗ ಬಂಗಾರದಾಗ ಮುಚ್ಚಿದ ದೇವ್ರ ಮಕ್ಕಳನ್ನ. ಮುಂದೆ ಅವ್ರ ಜೀವನ ಹೆಂಗೈತಿ ಒಂಚೂರು ನೀನ ನೋಡು. ಎಂತಿಂತ ಕಾರದ ಗೊತ್ತಾ ಮನ್ಯಾಗ ನಿನ್ನ ಪುಟ್ಕೋಸಿ ಕಾರಿ ನೀನು ಇಷ್ಟು ದಿಮಾಕ್ ಮಾಡಿದೆ. ಅವತ್ತು ನೋಡು ದೇವ್ರು ಕೊಡ್ಬೇಕಂದ್ರೆ ಹೆಂಗೋ ಕೊಡ್ತಾನ. ಅರ್ಥ ಮಾಡ್ಕೊಳ್ಳಿಲ್ಲ ಅವತ್ತು ನೀವು. ಇವತ್ತು ಆ ಪಾಪದ ಕೊಡ ನಿಮ್ಗೆ ತುಂಬಿತ್ತು. ಇನ್ನಾರ ತಿದ್ಕೋರಿ, ಇನ್ನಾರ ಬುದ್ಧಿ ಕಲ್ಕೋರ್ತಿ. ಅಲ್ಲ ಕಲ್ಕೋರ್ರಿ ಮುಗಿತು. ಇನ್ನೇನು ಕಲಿಯಕ್ಕಿಲ್ಲ. ಅನ್ಭವಿಸೋದಷ್ಟೇ ನಿಮ್ಮ ಮನೆ ಬರ. ಅದ್ರ ಜೊತೆ ನಾನು ಅನ್ಭವಿಸ್ಬೇಕಲ್ಲ. ಬರೀ ಹೋಗೋಣ ಹಳೆ ಮನೆಗೆ ಹೋಗೋಣ ಬರ್ರಿ. ಸರ್ ಇಲ್ಲ, ಆ ಹಳೆ ಮನೆಯನ್ನು ನಮ್ಮ ಲೆಕ್ಕಕ್ಕೆ ತೊಗೊಂಡ್ಬಿಟ್ಟಿವ್ರಿ ಸರ್ ನಾವು. ಯಾಕಂದ್ರೆ ಇವೆಲ್ಲ ಹರಾಜ್ ಹಾಕಿದ್ರು ನಮ್ದೇನದೇನು ಇದಾಗಲ್ಲ. ಹಾಗಾಗಿ ನಾವು ಅದನ್ನು ನಮ್ಮ ತಾಬನ ತೊಗೊಂಡ್ಬಿಟ್ಟಿವ್ರಿ. ಅಲ್ಲ ಅದು ಹೆಂಗೆ ನಿಮ್ಮ ತಾಬ ಆಗೈತ್ರಿ? ಅದು ಏನಿದ್ರು ಅದು ನಮ್ಮ ಅಪ್ಪ ಅವರು ಗಳಿಸಿರೋದ್ರಿ. ಅದು ಹೆಂಗಾಗತ್ತ? ಆಮೇಲೆ ಇದು ಏನು 2 ಎಕರೆ ಹೊಲದಾಗಿ ನಮ್ಮ ಮನೆ ಕಟ್ಸಕ್ಕೆ ರೊಕ್ಕ ಮಾತ್ರ ಅವ್ರು ಕೊಟ್ಟಿದ್ರು. ಭೂಮಿ ಎಲ್ಲ ನಮ್ದೇ ಇತ್ತು. ಈಗ ನೀವು ಏಕಾಏಕಿ ಅಷ್ಟು ಹರಾಜ್ ಆಗ್ತೀವಿ ಅಂದ್ರೆ ಮತ್ತೆ ಅವರು ರೊಕ್ಕದಾಗ ಇದನ್ನ ಕಟ್ಸಿರೋದಕ್ಕೆ ನಾನು ಸುಮ್ಮನೆ ಅದೇ. ಆದ್ರೆ ಅದಕ್ಕೂ ಏನು ಸಂಬಂಧ ಇಲ್ಲಲ್ಲ. ಅದು ನಮ್ಮ ತಂದೆಯವ್ರ ಪ್ರಾಪರ್ಟಿ. ಅದು ನಮಗೆ ಮೇನ್ ನಮ್ಗಷ್ಟೇ ಬಿತ್ತಿದ್ದು. ಅದು ಹೆಂಗೆ ನಿಮಗಾಗತ್ತ? ಅದು ಹೆಂಗೆ ತೊಗೊಂತೀರಿ ನೀವು? ಸರ್ ಅದು ಏನಂದ್ರೆ ಈಗ ಆ ಮನೆ ಆ ಜಾಗ ಎಲ್ಲ ನೀವು ನಿಮ್ಮ ಹೆಸರಲ್ಲಿ ಇದ್ದಿದ್ರೆ ಅದು ಬರ್ತಿದ್ದಿಲ್ಲ. ನಿಮ್ಮ ಪಿತಾರ್ಜಿತ ಆಸ್ತಿ ನಿಮ್ಮ ಹೆಸರಲ್ಲಿ ಅಂತ ನಾವು ಏನೋ ಕೈ ಹಾಕ್ತಿದ್ದಿಲ್ಲ. ನೀವೇನು ಮಾಡಿದ್ರಿ ಅದನ್ನ ನಿಮ್ಮ ಹೆಂಡತಿ ಹೆಸರಲ್ಲೇ ಮಾಡಿರಿ. ಹಾಗಾಗಿ ಆ ನಿಮ್ಮ ಹೆಂಡತಿ ಹೆಸರಲ್ಲೇ ಇರೋಂಥದ್ದು ಈಗ ಅವ್ರ ತಂದೆಗೂ ಈ ಮಗಳಿಗೂ ಸಂಬಂಧ ಇರೋದ್ರಿಂದ ನಾವು ಅವರು ಏನೇ ಪ್ರಾಪರ್ಟಿ ಇವ್ರ ಹೆಸರಲ್ಲಿ ಅವ್ರ ಹೆಸರಲ್ಲಿ ಇದ್ದು ನಾವು ಕಬ್ಜಾ ಮಾಡ್ಕೊಳಕತ್ತೀವಿ. ಹಾಗಾಗಿ ಅದು ನೀವು ಅನ್ಬೋದು ನಿಮ್ಮ ಪಿತಾರ್ಜಿತ ಅಂತ. ಆದರೆ ಇವ್ರ ಹೆಸರಲ್ಲಿ ಇರೋದ್ರಿಂದ ನಿಮ್ಲಿಂದನೋ ಅಥವಾ ನಿಮ್ಮ ರಿಲೇಟಿವ್ಸ್ನೋ ಅಥವಾ ಒಟ್ಟು ಯಾವುದೋ ರೀತಿಯಿಂದ ಅವ್ರು ಖರೀದಿ ಮಾಡಿ ನಿಮ್ಮ ಮಗಳ ಹೆಸರಲ್ಲೇ ಮಾಡ್ದಂಗೆ ಅಂತ ನಮ್ದದು. ಹಂಗಂತ ನಾವು ವಾದಿಸ್ತೀವಿ. ಹಾಗಾಗಿ ಅವ್ರ ಹೆಸರಲ್ಲಿ ಏನೇ ಇರ್ತಕ್ಕಂಥದ್ದೆಲ್ಲ ನಾವು ಕಬ್ಜಾ ಮಾಡ್ಕೊಳಕತ್ತೀವಿ. ದಯವಿಟ್ಟು ಅದು ನಮ್ದೇ ಆಗೈತೆ. ಅಲ್ಲಾಗಲೇ ನಾವು ಆಗಲೇ ಸೀಲ್ ಹಾಕಿ ನಾವೆಲ್ಲ ಮಾಡ್ಕೊಂಡು ಬ್ಯಾಂಕಿಂದ ಏನೇನು ಇದು ಮಾಡ್ಬೇಕು ನಾವು ಮಾಡ್ಕೊಂಡೇ ಬಂದಿವ್ರಿ. ಈಗ ಏನಿಲ್ಲ ನೋಡ್ರಿ, ಇದು ಒಂದು ಮನೆ ನೀವು ಖಾಲಿ ಮಾಡ್ಕೊಟ್ರೆ ಇದು ನಾವು ಕಿಲಿ ಹಾಕೊಂಡು ಸೀಲ್ ನಮ್ಮ ಬ್ಯಾಂಕಿನ ಸೀಲ್ ಹಾಕಿ ಹೋಗ್ತೀವಿ ನಾವು. ಸಮಾಧಾನ ಆತ. ಅದು ಅಣ್ಣನ ಹೆಸರಲ್ಲೇ ಇತ್ತು ಮನೆ. ಅಣ್ಣನ ಹೆಸರಲ್ಲೇ ಇದ್ದದ್ದು ಭಾಗಕ್ಕೆ ನನಗೆ ಅರ್ಥ ಅವ್ರಿಗಾರ ಬರ್ತಿದ್ದಿಲ್ಲ ಗೊತ್ತಿಲ್ಲ ಮುಂದಿಂದು. ಅದ್ರದಂತ ತಡಾಕಿಲ್ದಂಗೆ ನನ್ನ ಹೆಸರಲ್ಲೇ ಮಾಡಿಸ್ಕೊಂಡು ನನ್ನ ಹೆಸರಲ್ಲಿ ಇದ್ದದನ್ನ ನಾನು ಅದೇನೋ ದೊಡ್ಡ ಕಿತ್ತಿ ಗುಡ್ಡ ಹಾಕಿ ನಾನು ಅದೇನೋ ದೊಡ್ಡ ಅಪಾರ್ಟ್ಮೆಂಟ್ ಕಟ್ತೀನಿ ಅಂತಂತು ಅದನ್ನ ನಿನ್ನ ಹೆಸರಲ್ಲೇ ಮಾಡಿಸ್ಕೊಂಡು ಈಗ ನಮ್ಮನ್ನು ಬಿಕಾರಿ ಮಾಡಿಬಿಟ್ಟು ನಮ್ಮ ಅಪ್ಪನ ಆಸ್ತಿ ಇಲ್ದಂಗೆ ಮಾಡಿದ್ವಿ. ಹೊಲ ನಮ್ಮ ಅಣ್ಣ ದುಡ್ಕೊಂಡು ತಿಂತಿದ್ದೆ, ರಂಟಿ ಕುಂತಿ ಹೊಡ್ಕೊಂಡು ಮನೆ ಕಾಳು ಕಡಿ ಅದರಿಂದನೇ ನಾನು ಓದಿದೆ. ಅದ ಹೊಲ್ದಾಗ ದುಡ್ದೋದ್ರಲಿಂದನೇ ನಮ್ಮ ಅವು ತಿಂದು ಇವತ್ತಿಷ್ಟೆಲ್ಲ ಆಗಿಕ್ಕಿ ನಿನ್ನ ಮಾತು ಕಟ್ಕೊಂಡು ನಮ್ಮ ಅಣ್ಣನ ಹೊರಗೆ ಹಾಕಿದ್ದೆ. ಅದ ಹೊಲ್ದಾಗಿಂತ ನಾವು ಬದುಕಿದ್ವು ಅನ್ನೋದನ್ನ ಮರ್ತು ಬಿಟ್ಲಿಕ್ಕೆ ನಮ್ಮವ್ವ. ಅದ ಹೊಲ್ದಾಗಿಂತ ನಮ್ಮ ಅಣ್ಣ ನನ್ನ ಓದಿಸಿ ದೊಡ್ಡ ಆಫೀಸ್ದಾಗ ಮಾಡಿದ್ಲು ಅನ್ನೋದನ್ನು ಮರ್ತು ಬಿಟ್ಲು. ನಾನು ನಮ್ಮ ಅಣ್ಣ ಓದಿಸ್ಲಿಲ್ಲ ಅಂದಿದ್ರೆ, ನಮ್ಮ ಅಣ್ಣ ನಾನು ಎಷ್ಟು ಕಷ್ಟಪಟ್ಟು ಹೊಲ್ದಾಗ ದುಡ್ದು ಓದಿಸ್ಲಿಲ್ಲ ಅಂದಿದ್ರೆ ನಾನು ಇವತ್ತು ಇಷ್ಟು ಆಫೀಸರ್ ಹಾಕಿದ್ದಿಲ್ಲ. ನನ್ನ ನೀವು ಮದುವೆ ಮಾಡ್ಕೊಂಡು ಈ ಮನೆಗೆ ಬರ್ತಿದ್ದೂ ಇಲ್ಲ. ನೀನು ಆತ ಓದಿಸಿದ್ದಕ್ಕೆ ಆತ ಕಷ್ಟಪಟ್ಟಿದ್ದಕ್ಕೆ ನಾನು ಇಷ್ಟು ಇದಾಗಿದ್ದೆ. ಅದನ್ನ ಇದರಲ್ಲಿಂದನೇ ನಾನು ಆಗಿದ್ದನ್ನ ನೀನು ನನ್ನ ನೋಡಿ ಬಾಳ್ಕೊಂಬಂದು ನನ್ನ ಸಲುವಾಗಿ ಅಷ್ಟು ಕಷ್ಟಪಟ್ಟು ಗಂಧ ತೇದಂಗೆ ಹೊಲ್ದಾಗ ಇರೋದನ್ನ ಹೊರಗೆ ಹಾಕಿದ್ದಿ. ನಮ್ಮ ಹಡ್ದಕ್ಕಿ ಅಷ್ಟು ಕಳ್ಳಿಲ್ಲ. ಅಷ್ಟು ಬರೀ ರೊಕ್ಕಕ್ಕೆ ನಿಂತು ಅಣ್ಣ ಹತ್ತಿ ಅನ್ನೋದನ್ನು ನೋಡಲಿಲ್ಲ. ರೊಕ್ಕಕ್ಕೆ ನಿನ್ನ ಹಿಂದೆ ಬೆನ್ನು ಹತ್ತಿ ರೊಕ್ಕದಾಗ ಐಶ್ವರ್ಯಮೇ ಬರೀತೀನಿ ಅಂತ ಹೇಳಿ ನಿನ್ನ ಹಿಂದೆ ಬೆನ್ನು ಹತ್ತಿ ತಾನು ತಿನ್ನಕ್ಕೆ ತೋಳು ಮಣ್ಣು ಹಂಗಾಗ್ಬೇಕು. ಮತ್ತೆ ಹಂಗಾಗ್ಬೇಕು. ಈಗೇನು ತಿಂತಿರ್ತೀನಿ ಮಣ್ಣು ನಿಮ್ಮಿಬ್ಬರದು ಇದ್ರ ಸಲುವಾಗಿ ನನ್ನ ಮಕ್ಕಳು ನಾನು ಅನ್ಭವಿಸಂಗತ್ತು. ಇನ್ನು ಹೌದು ಮತ್ತೆ ನಮ್ಮ ಅಣ್ಣ ಅತ್ತಿಗೆ ನಮ್ಮ ಮಕ್ಕಳು ಎಲ್ಲ ಅನ್ಭವಿಸಿದ್ವಿಲ್ಲ. ಮತ್ತೆ ಹಂಗ ಮತ್ತೆ ಈಗೂ ನಾನು ನನ್ನ ಮಕ್ಕಳು ಅನ್ಭವಿಸ್ಲೇಬೇಕು. ಪಾಪ ಎಲ್ಲಿ ಹೋಗುತ್ತಾ? ಅನ್ಭವಿಸ್ಬೇಕಲ್ಲ. ಒಬ್ರಿಗೆ ಮಾಡಿದ್ದು ನಾವು ಅನ್ಭವಿಸ್ಬೇಕು. ಇವತ್ತಿನ ಕಾಲ ಹೆಂಗೈತಂದ್ರ ದೋಸೆ ಹೊಳಿಸಿ ಹಾಕ್ದಂಗ ಇವತ್ತು ನೀ ಮೆರಿತೀಯಾ ತಡಿ ನಾಳೆ ಒಂದ್ಸಲ ಹೊಳಿಸಿ ಹಾಕ್ತೀನಿ ಅಂತ ದೇವ್ರು ಹೊಳಿಸಿ ಹಾಕ್ಬಿಡ್ತಾನ. ಅವಾಗ ಗೊತ್ತಾಗತ್ತ ಯಾರು ಮಾಡಿದ್ದು ಅವ್ರಿಗೆ ಹಿಂದೆ ಇಟ್ಟಿರ್ತೈತಿ ದೇವ್ರ ಅಂತಂದು ಅನ್ಭವಿಸ್. ಈಗ ಎಲ್ಲಿ ಹೋಗ್ಬೇಕು ಕೇಳು? ಬಾ ಮೊದಲು ಹೊರಗೆ ಹೋಗೋಣ, ಎಲ್ಲಿ ಹೋಗೋಣ ಅಂತ ವಿಚಾರ ಮಾಡೋಣ. ದೊಡ್ಡ ಕೆಲಸ ಮಾಡಿವ, ದೊಡ್ಡ ಸಾಧನೆ ಮಾಡಿದಿ. ಈಗ ಯಾಕೆ ಹೇಳ್ತಿ ಸುಮ್ಮನೆ? ನಡಿ ಹೋಗೋಣ ನಡಿ.
ಹೊರಗೆ ಹೋಗ ನಡಿ. ಎಲ್ಲಿ ಐತ್ ನಮಗೆ ಜಾಗ? ಅವತ್ತು ನಮ್ಮ ಅಣ್ಣ ಅತ್ತಿ ಹೊರಗೆ ಹೋಗೋ ಮುಂದೆ ಎಲ್ಲಿ ಹೋಗ್ಬೇಕು ನನ್ನ ಮಕ್ಕಳನ್ನ ಕಟ್ಕೊಂಡು ಈ ಮಳಿ ಚಳಿ ಇದ್ರಾಗ ಉಟ್ಕೊಳಕ್ ಅರಿವಿ ಹೊಚ್ಕೊಳಕ್ ಮಕ್ಕಳು ಹೆಂಗ ಚಳಿಯಾಗ ಮಳೆಗಿರ್ತಾವ ಅಂತನೂ ವಿಚಾರ ಮಾಡಲಿಲ್ಲ. ಅವ್ರು ಹೋದ್ಮೇಲೆ ಹೆಂಗದಾರ ಉಂಡಾರ ತಿಂದಾರ ಮಕ್ಳು ಈ ಮಳೆಯಾಗ ಹೆಂಗದವ ಏನಂತ ವಿಚಾರ ಮಾಡ್ಲಾರ್ದಂಗ ತಿಂದು ತೇಗಿ ಮಕ್ಕೊಂಡ್ರಲ್ಲ ಆರಾಮಾಗಿ. ಇವತ್ತು ನಾನು ನನ್ನ ಮಕ್ಕಳನ್ನ ಈ ಮಳಿ ಚಳಿ ಒಳಗೆ ಎಲ್ಲಿ ಕರ್ಕೊಂಡು ಹೋಗ್ಲಿ? ಅವತ್ತು ಅವ್ರು ನಮ್ಮ ಅಣ್ಣ ಹೆಂಗ ವಿಚಾರ ಮಾಡಿದ್ ಇವತ್ತು ನಾನು ವಿಚಾರ ಮಾಡೋ ಪರಿಸ್ಥಿತಿ ಆಗೈತಿ. ಅವತ್ತು ನನ್ನ ಅಣ್ಣ ಗುಡಿ ಗುಂಡಾಂತರದಾಗ ಮಕ್ಕಳನ್ನ ಚಾಟ್ ಮಾಡಿ ಮಲಗಿಸ್ಕೊಂಡು ಹೆಂಗ ತಿಂದು ಬದುಕೇನೋ ಗೊತ್ತಿಲ್ಲ. ಇವತ್ತು ನಾನು ಅದೇ ಪರಿಸ್ಥಿತಿನ ನಾನು ನನ್ನ ಮಕ್ಕಳನ್ನ ಎಲ್ಲಿ ಚಾಟ್ ಮಾಡಲಿ? ಯಾವುದೋ ಗುಡಿ ಗುಂಡಾಂತರಕ್ಕೆ ಹೋಗ್ಬೇಕು, ಯಾರಲ್ಲಿ ಗುಡಿ ಗುಂಡಾಂತರ ಪ್ರಸಾದನ ತಿನ್ನಿಸ್ಬೇಕು ನನ್ನ ಮಕ್ಕಳಿಗೆ. ಅಂತ ಪರಿಸ್ಥಿತಿ ತಂದ್ಬಿಟ್ಟ ದೇವ್ರು. ಕೈಯನ್ ಕೆಲಸನು ನೋಡು, ಒಂದ ದಿನದಾಗ ಎಲ್ಲ ಕುಚ್ಕೊಂಡು ಹೋತು. ಕೈಯನ್ ಕೆಲಸ ಹೋತು, ನಂದು ಇವ್ರ ಆಸ್ತಿ ಮನಿ ಪನಿ ಎಲ್ಲ ಹೋತು. ಕಡಿ ನಮ್ಮ ಅಪ್ಪ ಗಳಿಸಿದ ಮನಿನೂ ಹೋತು. ಇರಾಕ್ ಒಂದ್ ನೆಳಿಲ್ದಂಗ ಆತು. ನೋಡು ಒಂಚೂರು ವಿಚಾರ ಮಾಡು. ನೀ ಮಾಡಿದ ಪಾಪ ಎಲ್ಲರನ್ನೂ ಸುಡಾಕತ್ತೈತಿ. ತಾಯಾಗಿ ಎಲ್ಲರಿಗೂ ನೆಳ್ಳಾಗಿರ್ಬೇಕಂತ. ತಾಯಿ ನೆಳ್ಳು ಯಾವತ್ತೂ ಮಕ್ಕಳಿಗೆ ಶ್ರೀರಕ್ಷೆ ಅಂತ. ಹೊಟ್ಟೆಗೂ ಹಂಗ ಜೋಪಾನ ಮಾಡ್ದಿಕ್ಕಿ ಹೊರಗ ಗಿಡ ಅದು ಹೊಂಗಿ ಮರದಂಗ ನೆಳ್ಳಾಗಿರ್ಬೇಕಂತ. ಹಂಗ ನೀನ ಆಗ್ಬೇಕು. ಆದ್ರೆ ನಮ್ಮ ಅಣ್ಣನ ಪಾಲಿಗೆ ಅತ್ತಿಗೆ ಪಾಲಿಗೆ ಮಕ್ಕಳ ಪಾಲಿಗೆ ಜಾಲಿ ಗಿಡ ಅದಿ ನೀನು. ಜಾಲಿ ಗಿಡ ಆಗ್ಬಿಟ್ಟಿ ನೀನು. ನೀ ಮಾಡಿದ ಪಾಪ ಇವತ್ತು ನಮ್ಮನ್ನೆಲ್ಲ ಸುಡಕತ್ತೈತಿ. ಹೌದಪ್ಪ, ಹೌದು. ಇವತ್ತು ನನಗೆ ಆ ದೇವ್ರು ಹೆಂಗೆ ಹೊಡೆದಂದ್ರೆ ನನಗೆ ಕಪಾಳ ಹೊಡೆದ ಬುದ್ಧಿ ಹೇಳ್ದಂಗಾತ. ಆದ್ರೆ ಮಾಡಿದ ತಪ್ಪು ಮಾಡ್ಬಿಟ್ಟೆ. ಆಸೆಗೆ ಬಿದ್ದೆ, ದುರಾಸೆಗೆ ಬಿದ್ದೆ. ಆಸ್ತಿ ಅಂತಸ್ತು ನೋಡಿದೆ. ಆದ್ರೆ ಇಷ್ಟು ದಿವಸ ನಮ್ಮನ್ನ ಸಣ್ಣ ವಯಸ್ಸಿನಿಂದ ಓದಲ್ಲ ಆತಗೆ ಬರೇ ನಾನು ಏನಂತಿದ್ದಂದ್ರೆ ನಿನಗೆ ಎದೆ ಸೇರು ಮೂರಕ್ಷರಿಲ್ಲ, ಹತ್ತಲಿಲ್ಲ, ನಿನ್ನ ಗಂಡ ಓದಿಲ್ಲ, ಆತನ ಓದಿ ದೊಡ್ಡ ಆಫೀಸರ್ ಹಾಕಿದ್ದ ಹಂಗಂತೆಲ್ಲ ಹಂಗಿಸಿ ಚುಚ್ಚಿ ಮಾತಾಡಿದೆ. ಆದ್ರೆ ಅವತ್ತಾತ ಓದೋದು ಬಿಟ್ಟು ಹೊಲ್ದಾಗ ಕಷ್ಟಪಟ್ಟು ದುಡಿದು ನಮಗೆ ಅನ್ನ ಹಾಕಿದ್ದಕ್ಕೆ ನಾವು ಬದುಕೀವಿ ಅನ್ನೋದನ್ನ ಮರೆತುಬಿಟ್ಟೆ. ನನ್ನ ಗಂಡ ನೀವು ಕೂಸಿದ್ದ ಸತ್ತೋದ. ಅವಾಗಲಿಂದ ಆತನ ಸಣ್ಣ ಹುಡುಗಿದ್ದಂಗಿತ್ರ ದುಡಿದು ನಮ್ಮನ್ನು ಜೋಪಾನ ಮಾಡಿದೆ. ಅಂಥದ್ದು ಮರೆತುಬಿಟ್ಟೆ. ದುಷ್ಟ ನೀಚ ಪಾಪಿಗಳು. ಈಗ ನಿಮಗೆ ಅರಿವು ಹಾಕತೈತ? ಅರಿವಾದ್ರೆ ಏನು ಬಂತು? ಅನುಭವಿಸಿದ ನೋವು ಕಷ್ಟ ಅವ್ರು ಎಷ್ಟು ಅನುಭವಿಸ್ಯಾರ ಅಂತಂದು ಅದನ್ನು ವಾಪಸ್ ಕೊಡೋಕ್ಕಾಗತ್ತಾ? ವಾಪಸ್ ಇಸ್ಕೊಳಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ. ಆದ್ರೆ ನೀವು ಅನುಭವಿಸ್ಬೇಕು. ನೀವು ಶಿಕ್ಷೆ ಅನುಭವಿಸಬೇಕು, ಇನ್ನೂ ಅನುಭವಿಸ್ಬೇಕು ನೀವು. ಸರ್ ಜಲ್ದಿ ಸ್ವಲ್ಪ ಖಾಲಿ ಮಾಡಿದ್ರೆ ನಾವು ಬೇರೆಯಿಂದ ನಮ್ಗೆ ಡ್ಯೂಟಿ ಅದಾವೆ. ಸ್ವಲ್ಪ ಜಲ್ದಿ ನಮ್ದೇನು ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ. ಸ್ವಲ್ಪ ಜಲ್ದಿ ಹೊರಗೆ ಹೋಗ್ತೀರಾ ದಯವಿಟ್ಟು? ಎಲ್ಲಿ ಹೊಂಟಿ ಮೀನಾ? ಮೇಡಮ್ ಏನೂ ಟಚ್ ಮಾಡಂಗಿಲ್ಲ, ಏನೂ ಒಯ್ಯಂಗಿಲ್ಲ. ಈಗ ನೀವು ಹೆಂಗೆ ನಿಂತೀರಿ ಇದೇ ಪರಿಸ್ಥಿತಿ ಒಳಗೆ ಹೋಗ್ಬೇಕು. ಮೊಬೈಲು ಈ ಮನೆಯೊಳಗೆ ಪ್ರತಿಯೊಂದು ವಸ್ತು ಮೇಲೂ ನಮ್ಮ ಕಬ್ಜಾ ಆಗೈತೆ. ನೀವು ಸುಮ್ಮನೆ ಉಟ್ಬಿಟ್ಟು ಮೇಲೆ ಹೋಗ್ಬೇಕಷ್ಟೇ. ಬಾ ಅಂತ ಒಂದ್ಸಲ ಹೇಳಿ ಅರ್ಥ ಆಗಂಗಿಲ್ಲ. ಆಯ್ತು, ಇನ್ನು ನಿಂದು ಅಂತ ಇಲ್ಲಿ ಏನಿಲ್ಲ. ಏನು ಆಡಂಬರ ಜೀವನ ನೀನೇನು ಕ್ಷಣಕ್ಕೆ ಅನುಭವಿಸಿದಲ್ಲ, ಆ ಪಾಪದ ಇದಕ್ಕೆ ಅದೆಲ್ಲ ಕರೆಗೆ ಹೋತು. ಸುಮ್ಮನೆ ಬಾ. ನನ್ನ ಗಂಡ ಕಷ್ಟಪಟ್ಟು ಕಲ್ಲು ಮಣ್ಣು ಇಟ್ಟಂಗೆ ಇದಕ್ಕೆ ಮನೆ ಕಟ್ಸಿ ಸತ್ತೋದೆ. ಯವ್ವ ಮನೆಗೊಂದು ನೆಳ್ಳಿರ್ಲಿ, ಮಕ್ಳಿಗೊಂದು ನೆಳ್ಳಿರ್ಲಿ ಅಂತೇಳಿ, ನನಗ ನನ್ನ ಹೆಂಡತಿ ಮಕ್ಳು ಚೆನ್ನಾಗಿರ್ಲಿ ಅಂತೇಳಿ ಎಷ್ಟರ ಕಷ್ಟಪಟ್ಟು ಮನೆ ಮಾಡಿದ್ನ. ಯವ್ವ ಈಕಿ ಮಾತು ಕೇಳಿ ನಾನು ಕೆಟ್ಟನೆ. ಯವ್ವ ಈಕಿ ಮಾತು ಕೇಳಿ ಅವ್ರಿಬ್ಬರನ್ನ ಹೊರ ಹಾಕೋ ಸಲುವಾಗಿ ಈಕಿ ನನಗೆಲ್ಲ ಬರುತ್ತಿಲ್ಲ ತುಂಬಿ ನನ್ನ ಬೀದಿ ಬಿಕಾರಿ ಮಾಡಲ್ಲ. ಯವ್ವ ದೇವ್ರೆ, ನನ್ನ ಗಂಡನ ಮನೆ ನನಗೆ ಇಲ್ದಂಗೆ ಆತಲ್ಲ. ಯವ್ವ ದೇವ್ರೆ ಹೆಂಗ್ ಮಾಡ್ಲ? ಯವ್ವ ಈಕೆ ಯಾವತ್ತು ನನ್ನ ತಲೆಯಾಗಿಲ್ಲ ತುಂಬಲಿಲ್ಲ ಅಂದಿದ್ರೆ ಈಕಿ ಬಂಗಾರ ಈಕಿ ರೊಕ್ಕ ಈಕಿಗೆ ಆಶೆಪಟ್ಟು ನಾನು ಮನಿ ಅಂದ್ಲು, ಅದು ಕಾರು ಅಂದ್ಲು. ಹಂಗಂತಂದು ಆಸೆಗೆ ಬಿದ್ದೆ ನಾನು. ಅವರಿಬ್ಬರನ್ನೂ ಹೊರಗೆ ಹಾಕಿ ದುಡ್ಕೊಂತಿದ್ದ ಮಗನ್ನ ದುಡ್ಡು ತಂದು ಹಾಕವಂತ ಒಂದು ಮಗನ್ನ ಒಳ್ಳೆ ಸೊಸಿನ ಮನೆ ಬಿಟ್ಟು ಹೊರಗೆ ಹಾಕಿ ಈಕಿನ ಬೆನ್ನತ್ಕೊಂಡು ಹೋಗಿ ಅನ್ಭವಿಸಂಗಾತಲ್ಲ. ಯವ್ವೋ ಇದ್ದದ್ದನ್ನು ಕಳ್ಕೊಂಡು ಹೋದ್ನಲ್ಲ. ಯವ್ವ ಅದೇನ ಅಂತಾರಲ್ಲ, ಹಸು ಕೂಳು ನಂಬ್ಕೊಂಡು ವರ್ಷದ ಕೂಳು ಬಿಟ್ಟಿದ್ರಂತ. ಹಂಗೆ ಚಂದಗೆ ದುಡ್ಡು ತಂದು ಮಗ ಸೊಸಿನ ಹೊರಗೆ ಹಾಕಿ ಹಸುದ ಕೂಳು ನಂಬ್ಕೊಂಡು ಬೆನ್ನತ್ಕೊಂಡು ಈಕಿಂದ ಹೋಗಿದ್ದಕ್ಕೆ ಬೀದಿ ಬಿಕಾರಿ ಆಗಿದ್ನಲ್ಲ. ಯವ್ವ ನಾನು ಬೀದಿ ಬಿಕಾರಿ ಆದ್ನಲ್ಲ. ಯವ್ವ ಎಲ್ಲಂತ ಹೋಗ್ಬೇಕ? ಯವ್ವ ಓಣ್ಯಾಗ ಮಂದಿ ನಿಂತ್ಕೊಂಡು ಆಡ್ಯಾಡ್ಕೊಂಡು ಹೋಗ್ತಾರೆ. ಯವ್ವ ಆಡ್ಯಾಡ್ಕೊಂಡು ಹೋಗ್ತಾರೆ. ಎಲ್ಲ ಅಂತಿದ್ರು ಇಬ್ಬರು ಸಸ್ತ್ರನ ಎರಡು ಕಣ್ಣಂಗೆ ನೋಡ್ಕೋ ಅಂತಿದ್ರು. ನಾನೇನ ಈಕಿ ಜಗ್ಗಿ ಶ್ರೀಮಂತರದಲ್ಲ, ತಂದು ಬಂದು ಆಕಿ ಮನೆ ನಡೆಸ್ತಾಳ ಅಂತೇಳಿ ಈಕಿನ ಬೆನ್ನ ಹತ್ತಿ ನನ್ನ ಪಾಪಕ್ಕೆ ನಾನು ಮಾಡ್ಕೊಂಡಲ್ಲ. ಯವ್ವ ಇದೇನ ಯವ್ವ, ಇದಂತ ಪರಿಸ್ಥಿತಿ ಬಂತಲ್ಲ. ಯವ್ವ ದೇವ್ರೇ, ಈಕಿ ನಂಬ್ಕೊಂಡು ನನ್ನ ಮನಿನೂ ಹೋತಲ್ಲ. ಯವ್ವ ಬಂಗಾರದಂತ ನನ್ನ ಮನಿನ. ಯವ್ವ ಈಕಿ ಮನಿ ನಂಬ್ಕೊಂಡು ನನ್ನ ಮನಿ ಬಿಟ್ಟು ಹೋದಲ್ಲ. ಯವ್ವ ಪಾಪ ನನ್ನ ಮಗ ಮನಿನರ ಕೊಡ್ವೆ, ನನ್ನ ಗಳ್ಳಿತ್ಲು ಕೊಡ್ವೆ, ಮಕ್ಕಳು ಮರಿ ಕಟ್ಕೊಂಡು ಎಲ್ಲ ಹೋಗ್ಲಿ ಬೇ ಅಂತ ಮನಿನರ ಕೊಡಲಿಲ್ಲ. ಯವ್ವ ಈಕಿ ಮಾತು ಕೇಳ್ಕೊಂಡು ಏನೋ ಕಟ್ಸಿ ಗುಡ್ಡ ಕಟ್ಸಿ ಅದು ಮಾಡಿ ನನಗೆ ಏನೋ ಮಾಡ್ಕೊಡ್ತೀನಿ ಅಂತಂದು ಇದ್ದದ ಮನಿನೂ ಅವ್ರಿಗೆ ಏನು ಕಸ್ಕೊಂಡು ಹೊರಗೆ ಹಾಕಿದ್ನೆ. ಯವ್ವ ಬರೀ ಕೈಲೇ ಕಸಿದ್ನೆ. ಯವ್ವ ಮನಿನರ ಇದ್ದಿತ್ತಂದ್ರೆ ಇವತ್ತು ಇದು ನನ್ನ ಮನಿಲ್ಲ, ನಾನು ಬರ್ತೀನಿ ಪಾಪ ಬಾ ಯವ್ವ, ಯಾರು ಬೇಡ ಕರ್ಕೊಂಡ್ರೆ ಕರ್ಕೋತಿದ್ದ. ಮನಿನೂ ಕಸ್ಕೊಂಡು ಇನ್ನೊಬ್ರು ಹೇಳಕ್ ಬಡಂಗ ಆತಲ್ಲ. ಯವ್ವ ನನ್ನ ಮಗಗರ ಇರ್ತಿತ್ತಲ್ಲ ದೊಡ್ಡ ಮಗಗ, ಅದನ್ನೂ ಕಸ್ಕೊಂಡು ಇನ್ನೊಬ್ರು ಹೇಳಕ್ ಬಡದಲ್ಲ. ಯವ್ವ ನನ್ನ ಗಂಡ ದುಡ್ದಿದ್ದ. ಯವ್ವ ಇದು ನನ್ನ ಗಂಡ ಕಷ್ಟಪಟ್ಟು ಮಾಡಿದ್ದ ಮನಿಯ. ಯವ್ವ ಇದು ಇನ್ನೊಬ್ರು ಹೇಳಕ್ ಬಿಡಬ್ರು ಒಟ್ಟು ಉರಿಯತೈತೆ. ಯವ್ವ ತರಲಿಲ್ಲ ಬಡಲಿಲ್ಲ ತಿನ್ಲಿಲ್ಲ ಮಕ್ಳಿಗೆಲ್ಲ ಮಾರಿಗೆಲ್ಲ ಇನ್ನೊಬ್ರು ಹೇಳಕ್ ಬಡದ್ನಿಲ್ಲ. ಯವ್ವ ನನ್ನ ಮನಿ ನನ್ನ ಗಂಡ ಕಟ್ಟಿದ ಮನಿನ. ಯವ್ವ ನಾನೆಲ್ಲ ಬರಲ್ಲ. ಯವ್ವ ಇಲ್ಲೇ ಮನೆ ನೋಡ್ಕೊಂತ ಜೀವ ಬಿಡ್ತೀನಿ. ನನ್ನ ಗಂಡ ಕಟ್ಟಿದ ಮನಿ ನನ್ನ ಮನಿ, ನಾನು ಇಲ್ಲೇ ಜೀವ ಬಿಡ್ತೀನಿ. ಅಪ್ಪ ನಾನೆಲ್ಲ ಕರ್ಕೊಂಡು ಹೋಗ್ಬೇಡ್ರಿ, ನಾನು ಇಲ್ಲೇ ಇರ್ತೀನಿ. ಅಪ್ಪ ಎಲ್ಲರೂ ಓರೆ ಹಾಳಾಗಿ ಈಕಿ ಮಾತು ಕಟ್ಕೊಂಡು ನೀ ಎಲ್ಲ ಮಾತು ಹೋಗ್ಬಿಡಲ್ಲ. ಮತ್ತೀಕಿ ಇನ್ನ ಎಲ್ಲರೂ ಕರ್ಕೊಂಡು ನಮ್ಮನ್ನ ಹಾಳು ಮಾಡ್ತಾಳ. ನೀನು ಬಂದ್ಬಿಡಲ್ಲ, ಇಲ್ಲೇ ಬಂದ್ಬಿಡು, ಇಲ್ಲೇ ಇದ್ದು ಇಲ್ಲೇ
ಕುಂದ್ರ ಇಲ್ಲೇ ನಮ್ಮ ಮನೆ ಮುಂದೆ ಅದು ಹೆಂಗೆ ಯಾವ್ದು ಬಂದು ತಗೊಂಡಕ್ಕೆ ನೋಡೇ ಬಿಡ ನೀನು ನಮ್ಲ ಮನೆ ಇದೆ ನಾವು ಯಾಕೆ ಕೊಡ್ಬೇಕು ಅವರಿಗೆ ಈ ಬಿಡಾಡಿ ತನ್ನ ಹೆಸರು ಮಾಡ್ಕೊಂಡು ನಮಗೂ ಇಲ್ದಂಗೆ ಮಾಡಿಲ್ಲಲ್ಲ ಇಲ್ಲೆಲ್ಲ ವಾಪಸ್ ಇಸ್ಕೊರ್ಲ ಹೆಂಗಾರ ಮಾಡಿ ನಮ್ಲ ಮನೆ ಇದು ಬಿಡಬೇಡ ಬಾರ್ಲ ಮಗನ ಕೋಟಿಗೆ ಹೋಗಿ ಜಲ್ಗೆ ಹೋಗ್ಬಿಡ ಎಲ್ಲಿಗೆ ಹೋಗಿ ಹೇಳು ಹೆಂಗಾರ ಮಾಡಿ ಮನಿನ ಇಸ್ಕೊಳ್ಳೋದು ಬೇರೆ ಯಪ್ಪ ಬಾರ ಇವ ಹಂಗೆಲ್ಲ ಮಾಡಕ್ ಬರಂಗಿಲ್ಲ ಏನತ್ರು ಏನ್ ಮಾಡಿದ್ರು ಬರಲ್ಲ ಆಗ್ಲೇ ಬ್ಯಾಂಕ್ನ ತವ ಆತು ಇವತ್ತು ನಾಳೆ ಇವತ್ತದ್ರಿಂದ ಹರಾಜ್ ಹಾಕ್ಬಿಡ್ತಾರ ಹೋಗುತ್ತೆ ಇದು ಇರಂಗಿಲ್ಲವ ನಮ್ಮ ಹೆಸರು ಇಲ್ಲ ಇದು ಮುಗೀತಿದ್ರು ಋಣ ತೀರ್ತೆ ಅಂತ ತಿಳ್ಕೊಂಬಿಡು ನೀನೀಗ ಹತ್ತು ಕರೆದು ಉಳ್ಳಾಡಿದ್ರು ಇದು ನಮ್ದಲ್ಲವ್ವ ಕಂಡರ್ಪಲ್ ಆತು ಅವತ್ತು ಕೊಟ್ಟಾಗ ಆತು ಅವತ್ತ ವಿಚಾರ ಮಾಡಲಿಲ್ಲ ಕೊಡೋಕ್ಕಿಂತ ಮುಂಚೆಕ ಅಣ್ಣಗೆ ಏನಾರ ಬಿಟ್ಟು ಕೊಟ್ಟಿದ್ರು ಇವತ್ತು ನಮ್ಮ ಅಣ್ಣ ಇಂಥ ಪರಿಸ್ಥಿತಿ ಬಂದಿವಂದ್ರೆ ನಮ್ಮನ್ನ ಬಾ ಅಂತ ಒಳಗೆ ಕರಿತಿದ್ದ ಆದ್ರೆ ಅದನ್ನು ಅಥವಾ ಬಾ ಅನ್ನೋ ಒಂದು ಪರಿಸ್ಥಿತಿ ಒಳಗೂ ನಾವು ಇಟ್ಕೊಳ್ಳಾರ್ದಂಗ ಹೊರ ಹಾಕಿವಿ ಈಗ ಆದಿದ್ದಲ್ಲೇ ಹೋಗಿ ನಾವು ಹಿಂಗೈತಿ ಅಂದ್ರೆ ನಮ್ಮ ಒಳಗೆ ಕರ್ಕೊಂತಾನ ಒಳಗೆ ಕರ್ಕೊಳ್ಳೋದೆಲ್ಲ ನಮಗೆ ಹೋಗಿ ಮಗನ ರೈತ ನಮ್ಮನ್ನು ಹುಚ್ಚನೇ ಬಿಟ್ಟು ಓಡಿಸ್ತಾರ ನಮ್ಮನ್ನ ಹಂಗ ಪರಿಸ್ಥಿತಿ ಮಾಡ್ಕೊಂಡಿವಿ ನಾವು ಯವ್ವ ಬಾ ಇರ್ಲಿ ಬಾ ನಿನ್ನ ಬುದ್ಧಿಗೆ ನೀನ್ ಮಾಡಿದ್ದಕ್ಕೆ ಇದೆಲ್ಲ ಆಗಿದ್ದು ಬಾ ಈಗ ಯಾಕೆ ಕತ್ತು ಕರೆದು ಇದೆಲ್ಲ ಮಾಡ್ತಿ ಬಾ ಮುಗಿದೋದ್ ಬಾ ಅಪ್ಪಂದು ಮನಿ ಕಟ್ಟಿದ್ದು ಎಲ್ಲ ಋಣನ ಮುಗಿದೋತು ಬಾ ಅಳಬೇಡ ಬಾ ಈಗ ಎಲ್ಲಿಲ್ಲ ಹೋಗೋದು ಬರ್ರಿ ಅಲ್ಲಿ ಊರ್ ಹೊರಗೆ ಗುಡಿ ಪಡಿ ಎಲ್ಲಾರ ನೋಡ್ಕೊಂಡಿರ ಬರ್ರಿ ನೋಡಂಬರ್ರಿ ಏನಾಗುತ್ತೆ ಮುಂದೆ ಅಯ್ಯಯ್ಯೋ ಯವ್ವ ನನ್ನಂತ ಪರಿಸ್ಥಿತಿ ಬಂತಲ್ಲ ಯವ್ವ ಇಂಥ ಮನೆ ಇತ್ತು ಅಂತ ಮನೆಗೆ ಹೋಗಿ ಇಷ್ಟೆಲ್ಲ ಇದ್ದು ಎಲ್ಲ ಕಳ್ಕೊಂಡು ಬೀದಿ ಬಿಕ್ಕರಿಂಗ ಗುಡಿ ಗುಂಡ ಹತ್ರದ ಜೀವನ ಮಾಡೋ ಪರಿಸ್ಥಿತಿ ಬಂತಲ್ಲೋ ಯೋ ಇದೆಂತ ಜೀವನ ಬಂತೋ ಯೋ ಈಕಿ ನಂಬ್ಕೊಂಡು ಇಷ್ಟೆಲ್ಲ ಆತಲ್ಲೋ ಯೋ ಇದು ಯಾವ ಜೀವನೋ ಯೋ ಐಷಾರಾಮಿ ತೋರಿಸ್ದಂತ ಅಂಗೈಯಾಗ ಆಕಾಶ ತೋರಿಸಿ ನಮಗೆ ಈ ಬಿಕಾರಿ ಜೀವನ ಕೊಟ್ಲಲ್ಲೋ ಯೋ ದೇವ್ರಿ ನಿಮ್ಮವ್ ಬರ್ಲಿ ಆಡ್ಬಿಟ್ಟಿನ ನನಗೆಲ್ಲ ಬರೋದೈತಿಲ್ಲ ಯಾಕೆ ತುಂಬಿ ಏನೋ ದೊಡ್ಡದು ಮಾಡ್ತಂತ ಮಾಡಿ ನಮ್ಮ ಮಗನ ಸೊಸಿನ ಹೊರ ಹಾಕಂಗೆ ಮಾಡಿದ್ದೆ ಆಕಿ ಇಲ್ಲ ಬರುತ್ತಿಲ್ಲ ತುಂಬಿದಕ್ಕಿನ ಆಕಿ ಯವ್ವ ಈಕಿ ಇವ್ರವ್ವ ನನ್ನ ಹಾಳು ಮಾಡ್ಬಿಟ್ರು ನಮ್ಮ ಮಗ ಸೊಸಿನ ಹೊರ ಹಾಕಂಗೆ ಮಾಡ್ಬಿಟ್ರೆ ಯವ್ವ ಇವತ್ತು ಈ ಜೀವನ ಅನುಭವಿಸ್ಲಾರೆ ಗುಡಿಸಲ್ಲ ಹೋಗ್ಲಾರೆ ಯವ್ವ